ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಏನು ಒಂದು ಅಕ್ರಮವಾಗಿ ಅದೊಂದು ರೀತಿಯಲ್ಲಿ ದುರುದ್ದೇಶ ಅಂತೇಳಿ ನಾವಾದರೂ ಕೂಡ ಭಾವಿಸ್ತೀವಿ. ಸುಮಾರು 40 ವರ್ಷಗಳ ದೀರ್ಘಕಾಲದ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಅವರು ಶಾಸಕರಾಗಿದ್ದಾಗಲಿ, ಸಚಿವರಾಗಿದ್ದಾಗಲಿ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲಿ, ಉಪಮುಖ್ಯಮಂತ್ರಿ ಆಗಿದ್ದಾಗಲಿ ಒಂದೇ ಒಂದು ಆರೋಪ ಅವ್ರ ಮೇಲೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಡಿ ದೇವರಾಜು ಅರಸು ಅವರ ಬಿಟ್ಟರೆ ಕರ್ನಾಟಕದ ಚರಿತ್ರೆಯಲ್ಲಿ ಛಾಪು ಮೂಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಏಕೈಕ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರು ಕಂಡ್ರೆ ಇಡೀ BJPಗೆ, ಇಡೀ JDSನವ್ರಿಗೆ ಒಂದು ಹೊಟ್ಟೆ ಕಿಚ್ಚಿದೆ. ಅವರು 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ಕೂಡ ಅವರು ಸಹಿಸೋಕ್ಕಾಯ್ತಾ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಬಡವರ ಪರ ಇದ್ದಾರೆ. ಅನೇಕ ಅಭಿವೃದ್ಧಿಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಕ್ಕಂಥದ್ದು ಮೂಲಕ ಜನಪರವಾದಂಥ ಕೆಲಸವನ್ನು ಅವರು ಮಾಡ್ತಾ ಇರೋದ್ರಿಂದ ಇದನ್ನು ಸಹಿಸೋಕ್ಕಾಯ್ತಾ ಇಲ್ಲ BJP ಅವ್ರಿಗೆ. ಯಡಿಯೂರಪ್ಪನವರು ರಾಜೀನಾಮೆ, ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ರಲ್ಲ, ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಕೇಳಿ ಈ ಪ್ರಶ್ನೆ ಕೇಳ್ತೀನಿ. ಯಾತಕ್ಕೆ ರಾಜೀನಾಮೆ ಕೊಟ್ಟರು ಅದು ಹೇಳಿಯಪ್ಪ ನೀವು ಮೊದಲು. ಫಸ್ಟು ನೀವು ಪ್ರೆಸ್ ಮೀಟ್ ಕರೆದು ನಾವು ವಕೀಲರಾಗಿ ಕೇಳ್ತಾ ಇದ್ದೀವಿ. ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ರಲ್ಲ, ವಯಸ್ಸಾಗಿತ್ತು ಅಂತ ಕೊಟ್ರಾ? ಯಾವ ಕಾರಣಕ್ಕೆ ಕೊಟ್ಟರು? ನಿಮ್ಮಿಂದ ರಾಜೀನಾಮೆ ಕೊಟ್ಟಿರೋದು. ವಿಜಯೇಂದ್ರ ಅವ್ರ ಕಾರಣದಿಂದನೇ ಅವರು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು. ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತೀರೇನ್ರಿ? ರಾಜ್ಯಪಾಲರ ಮುಂದ್ಗಡೆ 4 ಫೈಲ್ ಇದೆ, 10 ತಿಂಗಳಾಗಿದೆ. ಅವುಗಳಿಗೆ ಒಂದೇ ಒಂದು ಮೂವಿಂಗ್ ಕೊಡ್ಲಿಲ್ವಲ್ಲ. ಇದು ನಾವು ರಾಜ್ಯಪಾಲರ ಮೇಲೆ ಯಾವತ್ತೂ ಕೂಡ ಲಾಯರ್ಗಳಾಗಿ ಕೆಟ್ಟದಾಗ ಮಾತಾಡೋದಿಲ್ಲ. ಅವ್ರನ್ನ ಭಾಳ ಗೌರವದಿಂದ ನಾವು ಕಾಣ್ತಕ್ಕಂಥವ್ರು. ನಮ್ಮ ರಾಜ್ಯದ ಮುಖ್ಯಸ್ಥರು ಅವರು. ನೀವು ಯಾಕೆ ಸ್ವಾಮಿ 4 ವರ್ಷದಿಂದ ಇಲ್ಲದೇದವರು ಈಗ ಈ ತಾರತಮ್ಯ ಕೇಳಿದ್ರಿ? ನಿಮಗೆ ನೇರವಾಗಿ ಯಾವ ಒತ್ತಡ ಇತ್ತು ಹೇಳಿ. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರದವರ ಸಂಪೂರ್ಣವಾದಂಥ ಒತ್ತಡ. ಕುಮಾರಸ್ವಾಮಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನೇರವಾಗಿ ಹೋಗಿ ಮೋದಿಯವ್ರ ಹತ್ರ ಎಲ್ಲ ಮಾತಾಡಿ ಸಿದ್ದರಾಮಯ್ಯನವ್ರನ್ನ ಏನಾರು ಮಾಡಿ ಯಾವುದ್ರಲ್ಲೂ ಸಿಕ್ಕಿಲ್ಲ. ಈ ಭೂ ಹಗರಣದಲ್ಲಿ ಶಿಕ್ಷಣ ಅಂತೇಳಿ ಈ ಒಂದು ದುರುದ್ದೇಶದಿಂದ ಅವ್ರ ಮೇಲೆ ತನಿಖೆ ಆಗೋ ರೀತಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡ್ಕೊಂಡಿದ್ದಾರೆ. ಅನುಮತಿ ಕೇಳಿದಾರಲ್ಲ, 79A ಪ್ರಕಾರ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ, ನಾನೀಗ ಅದೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ, ಭಾಳ ದೀರ್ಘ ಆಯ್ತದೆ. 79A ಪ್ರಕಾರ ಪೊಲೀಸ್ ಆಫೀಸರು ಕೇಳ್ತಕ್ಕಂಥದ್ದು 17A. ಅದ್ರ ಪ್ರಕಾರ ಪೊಲೀಸ್ ಆಫೀಸರು ಎನ್ಕ್ವೈರಿಗೆ ರಾಜ್ಯಪಾಲರು ಪರ್ಮಿಷನ್ ಕೇಳ್ತಕ್ಕಂಥದ್ದು. ಯಾರು ಕೇಳಿದ್ರು ಈಗ? ಅವನೇನೋ ಅಬ್ರಾಮು, ಸ್ನೇಹಮಯಿ ಕೃಷ್ಣ, ಇವರೆಲ್ಲ ಯಾರು? ಇವ್ರ ಹಿನ್ನೆಲೆ ಏನು? ಸಂತೋಷ್ ಹೆಗ್ಡೆ ಅವರು ಮಾತಾಡಿದ್ದಾರೆ. ಸಂತೋಷ್ ಹೆಗ್ಡೆ ಅವರು ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಇದನ್ನೆಲ್ಲ ಹಿನ್ನೆಲೆ ಗಮನಿಸಬಾರ್ದ? ನೀವು ದಾರಿಲಿ ಹೋಗೋರು ಯಾರೋ ಕೊಟ್ಟರು ಅಂತೇಳಿ ಅದನ್ನು ಕೇಳಿದೇನೆ. ನಾನು ಹೇಳ್ತೀನಿ, ರಾಜ್ಯಪಾಲರು ಮುಖ್ಯಮಂತ್ರಿಗಳ ಜೊತೆ, ಮಂತ್ರಿಮಂಡಲದ ಜೊತೆ ಸ್ನೇಹದಿಂದ ವರ್ತಿಸಬೇಕು. ಅವರು ಏನೇ ಇದ್ರು ಮುಖ್ಯಮಂತ್ರಿಯವ್ರು ಕರೆದು ಎನ್ಕ್ವೈರಿ ಮಾಡ್ಬೋದಾಗಿತ್ತು, ಕೇಳ್ಬೋದಾಗಿತ್ತು. ನೇರವಾಗಿ ಕರೆದು ಬನ್ನಿ, ಇಲ್ಲಿ ನಿಮ್ಮ ಹತ್ರ ಈ ಥರ ದೂರು ಬಂದಿದೆ ಅಂತ ಕೇಳ್ಬೋದಾಗಿತ್ತು. ನೀವು ಯಾವುದೂ ಮಾಡ್ದೇನೆ ದುರುದ್ದೇಶದಿಂದ ನೇರವಾಗಿ ನೋಟಿಸ್ ಕೊಟ್ರಲ್ಲ, ಈ ನೋಟಿಸೇ ಈ ರಾಜ್ಯದ ಜನರಿಗೆ ನೋವಾಗಿರ್ತಕ್ಕಂಥದ್ದು. ಇಡೀ ಕರ್ನಾಟಕದ 7 ಕೋಟಿ ಜನರಿಗೆ ನೋವಾಗಿದೆ. ನಮ್ಮ ಒತ್ತಾಯ, ಈ ಕೆಟ್ಟ ರಾಜಕಾರಣ ಮಾಡಬೇಡಿ. ಸಿದ್ದರಾಮಯ್ಯನವ್ರ ಮೇಲೆ ಯಾವುದೇ ಆರೋಪಗಳಿಲ್ಲ. ಅವರು ನೋಡ್ರಿ, ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಏನಾರು ಇದೆಯೇನ್ರಿ? ಅವರು ಫೋನ್ ಮಾಡಿದ್ದಾರೆ ಅಂತ ಏನಾರು ಒಂದು ದಾಖಲೆ ಇದೆಯಾ? ಒಂದು ಪತ್ರ ಏನಾರು ಇದೆಯಾ? ಹೆಂಗೆ ಅವ್ರ ಮೇಲೆ ಭ್ರಷ್ಟಾಚಾರದ ಕಾಯ್ದೆ? ನಾನು ಒಬ್ಬ ವಕೀಲನಾಗಿ ಹೇಳ್ತೀನಿ, ಈ ಕಾರ್ಯದಲ್ಲಿ ಅವ್ರು ಯಾವತ್ತೂ ಸಕ್ಸಸ್ ಆಗೋದಿಲ್ಲ. ಯಾರು ಈ ದೂರು ಕೊಟ್ಟಿದ್ದಾರೋ ಇವರು ಮುಂದೆ ಕಾನೂನು ಪ್ರಕ್ರಿಯೆನ ಈ ಎಲ್ಲ ಮುಗಿದ ಮೇಲೆ ನಾವೆಲ್ಲ ವಕೀಲರು ಟೀಮು ರೆಡಿ ಇದ್ದೀವಿ. ಈ ಕಾನೂನು ಪ್ರಕ್ರಿಯೆ ಮುಗಿಲಿ ಅಂತ ಕಾಯ್ತಾ ಇದ್ದೀವಿ. ಆ ಕಾನೂನು ಪ್ರಕ್ರಿಯೆಯನ್ನು ಎದುರಿಸಲಿಕ್ಕೆ ಈ ದೂರುದಾರರು ಕೂಡ ರೆಡಿ ಆಗಬೇಕಾಯ್ತದೆ ಅಂತೇಳಿ ಹೇಳ್ತಾ, ಸಿದ್ದರಾಮಯ್ಯನವ್ರ ಪರ ಇಡೀ ರಾಜ್ಯದ ವಕೀಲರುಗಳಿದ್ದೀವಿ, ಇಡೀ ರಾಜ್ಯದ ಪ್ರಗತಿಪರ ವಕೀಲರುಗಳಿದ್ದೀವಿ. ಅವ್ರ ಹೋರಾಟಕ್ಕೆ ಜಯವಾಗಲಿ. ಅವರ ಇನ್ಮೇಲಾದರೂ ಈಗ ಗೌರವಾನ್ವಿತ ಹೈಕೋರ್ಟಲ್ಲಿ ಮ್ಯಾಟ್ರ್ ನಡೀತಾ ಇರೋದ್ರಿಂದ ವಕೀಲರುಗಳಾಗಿ ನಾವು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಹೆಚ್ಚಿಗೆ. ಆದರೆ ಸಿದ್ದರಾಮಯ್ಯನವ್ರ ಪರ ಹೆದರ್ಕೋಬೇಡಿ, ಕಾನೂನು ಹೋರಾಟನ ಮಾಡಿ. ಗೌರವಾನ್ವಿತ ಹೈಕೋರ್ಟು, ಗೌರವಾನ್ವಿತ ಸುಪ್ರೀಂ ಕೋರ್ಟ್ಗಳು ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡ್ತವೆ. ಯಾವುದೇ ಸಂದರ್ಭ ಬಂದರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆ ಆಲೋಚನೆಯೂ ಸಿದ್ದರಾಮಯ್ಯನವರು ಮಾಡಬಾರ್ದು. ರಾಜ್ಯದ 7.25 ಕೋಟಿ ಜನ
ನಿಮ್ಮ ಪರ ಇದ್ದೀವಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ.